ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿವೆ ಹಾಗೂ ಜನಪ್ರಿಯಗೊಂಡಿವೆ. ಆದರೆ ಗ್ರಾಮಗಳಲ್ಲಿ ಮಾತ್ರ ಪರಿಸ್ಥಿತಿ ವಿಭಿನ್ನವಾಗಿದೆ. ಗ್ಯಾರಂಟಿ ಯೋಜನೆಗಳು ಗ್ರಾಮಸ್ಥರ ಕೈಗೆ ಎಟುಕುತ್ತಿದ್ರೂ ಅವರ ನಿತ್ಯದ ಜೀವನ ಬದಲಾಗ್ತಾ ಇಲ್ಲ. ಶ್ರೀಮಂತರ ಜಿಲ್ಲೆ ಅಂತಲೇ ಹೆಸರಾಗಿರುವ ಬಳ್ಳಾರಿಯಲ್ಲೂ ಇದೇ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿಯೇ ಅತ್ಯಂತ 2ನೇ ದೊಡ್ಡ ಜಲಾಶಯವಾದ ತುಂಗಭದ್ರಾ ಜಲಾಶಯವಿದ್ರೂ ಈ ಭಾಗದಲ್ಲಿ ಸಮರ್ಪಕವಾದ ಕುಡಿಯುವ ನೀರಿನ ಸಮಸ್ಯೆ ಇದೆ. ಜಿಲ್ಲೆಯಲ್ಲಿ 100 ತಾಂಡಗಳಲ್ಲಿ ಗುಳೆ ಹೋಗುವುದು ಸಾಮಾನ್ಯವಾಗಿದೆ. ಇಲ್ಲಿನ ಜನರು ಮೈಸೂರು, ಮಂಡ್ಯ ಜಿಲ್ಲೆಗಳಲ್ಲಿ ಕಬ್ಬು ಕಡಿಯಲು ಮತ್ತು ಚಿಕ್ಕಮಗಳೂರು ಕಾಫಿ ಬೀಜ ಕೀಳುವ ಕೆಲಸಕ್ಕೆ ಗುಳೆ ಹೋಗ್ತಿದ್ದಾರೆ. ಇನ್ನು ಇಲ್ಲಿರುವ ಐರನ್ ಓರ್ ಮತ್ತು ಸ್ಪಾಂಜ್ ಐರನ್ ಫ್ಯಾಕ್ಟರಿಗಳಲ್ಲಿ ಕೆಲಸಕ್ಕೆ ಹೋದ್ರೆ 10 ರಿಂದ 15 ಸಾವಿರ ರೂಪಾಯಿ ತಿಂಗಳ ಸಂಬಳ ಕೊಡ್ತಾರೆ. ಇದರಿಂದ ಜೀವನ ನಡೆಸೋದು ಕಷ್ಟ. ಹೀಗಾಗಿ ದಕ್ಷಿಣ ಕರ್ನಾಟಕದತ್ತ ಗುಳೆ ಹೋಗುವುದು ಸಹಜವಾಗಿದೆ ಎನ್ನುತ್ತಾರೆ ಇಲ್ಲಿನ ಜನರು. ಏನದ ನಿಮ್ಮ ಊರ ಪರಿಸ್ಥಿತಿ? ನೀವು ಯಾಕೆ ಎಲ್ಲರೂ ಗುಳಿ ಹೋಗ್ತಿದ್ರೆ? ನಾವು ಊರ ಪರಿಸ್ಥಿತಿ ಏನಿಲ್ಲಣ್ಣ, ಎಲ್ಲ ಮಳೆ ಇಲ್ಲ, ಮಾರಿಲ್ಲ, ಬಡವರು ಬೇರೆ ಕೊಬ್ಬು ಕಡಕ್ಕೆ ಹೋಗ್ತಾರ. ಊರು ಬಿಟ್ಟು ಊರ್ನಾಗ ಏನು ಕೆಲಸ ಇಲ್ಲ, ಖಾಲಿ. ಎಲ್ಲ ಕಬ್ಬು ಕಡಿಯಾಗ ಹೋಗ್ತಾರ. ಸಣ್ಣ ಮಕ್ಕಳಿಗೆ ಮನೆಯಾಗ ಬಿಟ್ಟು ಯಾರ್ಯಾರ ತಲೆ ಬಿಟ್ಟು ಹೋದಾಗ ಕೂಡ ಇಲ್ಲ ಅವ್ರಿಗೆ ಹಂಗಾಗ್ತಾರ ಹುಡುಗರು ಕೂಡ. ಯಾಕೆ ಕೆಲಸ ಕೂಡ ಗೌರ್ಮೆಂಟ್ ಕೊಟ್ಟಿಲ್ಲ. ಮನ್ಯಾಗ ಕುಂತ್ಕೊಂಡಿವಿ ನಾವು. ಮಳೆ ಇಲ್ಲ, ಏನಿಲ್ಲ, ನೀರು ಕೂಡ ಕುಡಿಯಕ್ಕೆ ನೀರು ಊರಾಗ ಕೂಡ ಇಲ್ಲ. ಹಂಗೈತೆ ನಾವು ಊರು. ಬೆಳಗಲ್ ತಾಂಡ, ಹೊರಗಿನ ಡೋಣಿ ತಾಂಡಗಳಲ್ಲಿನ ಸಾಕಷ್ಟು ಮಂದಿ ಗುಳೆ ಹೊರಟಿದ್ದಾರೆ. ಸರ್ಕಾರದ ಗ್ಯಾರಂಟಿಗಳು ಇದ್ದರೂ ಕೂಡ ಇಲ್ಲಿನ ಜನರ ಸಮಸ್ಯೆ ಒಂಚೂರು ಬಗೆಹರಿದಿಲ್ಲ. ಸರ್ಕಾರದ ಗ್ಯಾರಂಟಿಗಳಿಂದಲೇ ಜನರ ಅಭಿವೃದ್ಧಿ ಖಚಿತ ಅನ್ನುತ್ತಿರುವ ಸರ್ಕಾರ ಈ ಜನರ ಸಮಸ್ಯೆಗಳತ್ತ ಗಮನ ಹರಿಸಬೇಕಿದೆ. ಮತ್ತಷ್ಟು ಜಿಲ್ಲೆಗಳಲ್ಲಿನ ವಲಸೆ ಸಮಸ್ಯೆ ಬಗ್ಗೆ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ನ ನಂತರ. 13 ಜನಸಂಖ್ಯೆ ಅಲ್ಲೇ 20% ಎಷ್ಟು ಹೇಳ್ತಾರೆ ಸರ್? 80% ಎಲ್ಲ ಮಹಾರಾಷ್ಟ್ರ ದೂರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.